ಇಪಿಎಫ್ ಭವಿಷ್ಯ ನಿಧಿ ಸಂಸ್ಥೆಯಿಂದ ಪಿಎಫ್ ಹೊಸ ಯೋಜನೆ ಭದ್ರತಾ ವ್ಯಾಪ್ತಿಯಿಂದ ಹೊರಗುಳಿದ ಉದ್ಯೋಗಿಗಳಿಗೂ ಸಿಹಿ ಸುದ್ದಿ. ಈ ಹೊಸ ಯೋಜನೆಯಿಂದ ಇಪಿಎಫ್ ನೌಕರರ ಸಂಸ್ಥೆ ನಿಧಿಯ ಮೇಲೆ ಪರಿಣಾಮ ಬೀರಲಿದ್ದು ಪಿಂಚಣಿ 3,000 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಹಾಗಾದರೆ ಏನಿದು ಹೊಸ ಪಿಎಫ್ ಯೋಜನೆ, ಯಾವಾಗ ಇದನ್ನು ಜಾರಿಗೊಳಿಸಲಾಗಿದೆ, ಇಲ್ಲಿದೆ ಸಂಪೂರ್ಣ ಮಾಹಿತಿ. ವಿಡಿಯೋ ಪೂರ್ತಿ ನೋಡಿ ಹಾಗೂ ಇಪಿಎಫ್ಗೂ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೇಂದ್ರ ಸರ್ಕಾರವು ಇತ್ತೀಚೆಗೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ 73ನೇ ಸಂಸ್ಥಾಪನಾ ದಿನದಂದು ದೇಶದಾದ್ಯಂತ ಲಕ್ಷಾಂತರ ಉದ್ಯೋಗಿಗಳಿಗೆ ಅನುಕೂಲವಾಗುವಂತ ಮಹತ್ವದ ಉಡುಗೊರೆಯನ್ನು ಘೋಷಿಸಿದೆ. ಅದುವೇ ನೌಕರರ ದಾಖಲಾತಿ ಯೋಜನೆ 2025. ಈ ಯೋಜನೆಯು ಒಂದರ್ಥದಲ್ಲಿ ಇಪಿಎಫ್ ಹೊಸ ಪಿಎಫ್ ಯೋಜನೆಯಾಗಿದ್ದು ನಾನಾ ಕಾರಣಗಳಿಂದಾಗಿ ಭದ್ರತಾ ವ್ಯಾಪ್ತಿಯಿಂದ ಹೊರಗುಳಿದ ಉದ್ಯೋಗಿಗಳನ್ನು ಪಿಎಫ್ ವ್ಯವಸ್ಥೆಯಲ್ಲಿ ದಾಖಲಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಇಪಿಎಫ್ ದೇಶ ಕಾರ್ಮಿಕರ ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಇದು ಕೇವಲ ಒಂದು ನಿಧಿಯಲ್ಲ, ಆದರೆ ಲಕ್ಷಾಂತರ ಭಾರತೀಯ ಕಾರ್ಮಿಕರ ಜೀವನದಲ್ಲಿ ನಂಬಿಕೆ ಮತ್ತು ಭದ್ರತೆಯ ಸಂಕೇತವಾಗಿದೆ. ನೌಕರರ ದಾಖಲಾತಿ ಯೋಜನೆ 2025 ಕಂಪನಿಗಳು ಮತ್ತು ಉದ್ಯೋಗದಾತರು ತಮ್ಮ ಅರ್ಹ ಉದ್ಯೋಗಿಗಳನ್ನು ಸ್ವಯಂ ಪ್ರೇರಣೆಯಿಂದ ದಾಖಲಿಸುವುದನ್ನು ಪ್ರೋತ್ಸಾಹಿಸುತ್ತದೆ ಎಂದು ಯೋಜನೆಯ ಬಗ್ಗೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದ ಡಾಕ್ಟರ್ ಮನ್ಸುಖ ಮಾಂಡವಿಯಾ ಅವರು ಹೇಳಿದ್ದಾರೆ. ಇಪಿಎಫ್ ಹೊಸ ಪಿಎಫ್ ಯೋಜನೆಯನ್ನು ನವೆಂಬರ್ 1, 2025ರಿಂದ ದೇಶದಾದ್ಯಂತ ಜಾರಿಗೆ ತರಲಾಗಿದೆ. ಇದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತ ಯೋಜನೆ ಎಂದು ಸರ್ಕಾರ ಹೇಳುತ್ತದೆ. ಇದರರ್ಥ ಇದನ್ನು ಕಾರ್ಯಗತಗೊಳಿಸಲು ಯಾವುದೇ ಕಂಪನಿ ಅಥವಾ ಸಂಸ್ಥೆಯ ಮೇಲೆ ಯಾವುದೇ ಒತ್ತಡವಿರುವುದಿಲ್ಲ. ಬದಲಾಗಿ ಉದ್ಯೋಗದಾತರು ತಮ್ಮ ಉದ್ಯೋಗಿಗಳನ್ನು ಈ ಯೋಜನೆಗೆ ದಾಖಲಿಸುವ ಉಪಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ ಇಪಿಎಫ್ ಯೋಜನೆಯು ಪ್ರಸ್ತುತ ಇಪಿಎಫ್ ಕಾಯ್ದೆಯ ಸೆಕ್ಷನ್ 7A 26B ಅಥವಾ ಪಿಂಚಣಿ ಯೋಜನೆಯ ಸೆಕ್ಷನ್ 8ರ ಅಡಿಯಲ್ಲಿ ತನಿಖೆಯಲ್ಲಿರುವ ಸಂಸ್ಥೆಗಳಿಗೂ ಕೂಡ ಅನ್ವಯವಾಗುತ್ತದೆ. ಇಪಿಎಫ್ ನೌಕರರ ದಾಖಲಾತಿ ಯೋಜನೆ ಅಥವಾ ಹೊಸ ಪಿಎಫ್ ಯೋಜನೆಯ ಅತಿದೊಡ್ಡ ಪ್ರಯೋಜನವು ಜುಲೈ 1, 2017 ಮತ್ತು ಅಕ್ಟೋಬರ್ 31, 2025ರ ನಡುವೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಆರಂಭಿಸಿ ಯಾವುದೇ ಕಾರಣಗಳಿಂದ ಇಪಿಎಫ್ ವ್ಯವಸ್ಥೆಯಿಂದ ಹೊರಗುಳಿದಿರುವ ಉದ್ಯೋಗಿಗಳಿಗೆ ಅನುಕೂಲವಾಗಲಿದೆ. ವಾಸ್ತವವಾಗಿ ಅನೇಕ ಬಾರಿ ಕಂಪನಿಗಳು ಅಥವಾ ಸಣ್ಣ ಉದ್ಯೋಗದಾತರು ತಾಂತ್ರಿಕ ಕಾರಣಗಳು, ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಅಥವಾ ಮಾಹಿತಿಯ ಕೊರತೆಯಿಂದಾಗಿ ತಮ್ಮ ಉದ್ಯೋಗಿಗಳನ್ನು ಪಿಎಫ್ಗೆ ಲಿಂಕ್ ಮಾಡಲು ಸಾಧ್ಯವಾಗಿರುವುದಿಲ್ಲ. ಆದರೆ ಈಗ ಈ ಹೊಸ ಯೋಜನೆಯು ಅಂತ ಎಲ್ಲಾ ಉದ್ಯೋಗಿಗಳಿಗೆ ಮತ್ತೊಮ್ಮೆ ಪಿಎಫ್ನ ಭದ್ರತಾ ವ್ಯವಸ್ಥೆಯ ಭಾಗವಾಗಲು ಅವಕಾಶವನ್ನು ನೀಡುತ್ತದೆ. ಕಂಪನಿಗಳು ಮತ್ತು ಉದ್ಯೋಗಿಗಳಿಗೆ ಇದರಿಂದ ಪ್ರಯೋಜನಗಳು ಏನು? ಈ ಹೊಸ ಪಿಎಫ್ ಯೋಜನೆಯ ಪ್ರಮುಖ ಲಕ್ಷಣವೆಂದರೆ ಉದ್ಯೋಗಿಯ ಪಿಎಫ್ ಕೊಡುಗೆಯನ್ನು ಈ ಹಿಂದೆ ಅವರ ಸಂಬಳದಿಂದ ಕಡಿತಗೊಳಿಸದಿದ್ದರೆ ಅದನ್ನು ಈಗ ಮನ್ನಾ ಮಾಡಲಾಗುತ್ತದೆ. ಇದರರ್ಥ ಉದ್ಯೋಗಿಗೆ ಹಿಂದಿನ ಬಾಕಿಗಳ ಹೊರೆಯಾಗುವುದಿಲ್ಲ. ಏತನ್ಮಧ್ಯೆ ಕಂಪನಿಗಳು ತಮ್ಮ ಕೊಡುಗೆಗಳನ್ನು 100 ರೂಪಾಯಿ ನಾಮಮಾತ್ರ ದಂಡವನ್ನು ಮಾತ್ರ ಪಾವತಿಸಬೇಕಾಗುತ್ತದೆ. ಈ ಕ್ರಮವು ಕಂಪನಿಗಳಿಗೆ ಗಮನಾರ್ಹ ಪರಿಹಾರವನ್ನು ತರುತ್ತದೆ, ಏಕೆಂದರೆ ಹಿಂದಿನ ಬಾಕಿಗಳು ಮತ್ತು ಬಡ್ಡಿಯು ಈ ಹಿಂದೆ ಅವುಗಳ ಮೇಲೆ ಗಮನಾರ್ಹ ಆರ್ಥಿಕ ಹೊರೆಯನ್ನು ಬೀರಿತು. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಈ ಹೆಜ್ಜೆ ಅಸಂಘಟಿತ ವಲಯ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ಇಪಿಎಫ್ ಸೌಲಭ್ಯಗಳಿಂದ ವಂಚಿತರಾಗಿದ್ದ ಲಕ್ಷಾಂತರ ಉದ್ಯೋಗಿಗಳಿಗೆ ನೇರ ಪ್ರಯೋಜನವನ್ನು ನೀಡುತ್ತದೆ. ಈಗ ಅವರು ನಿವೃತ್ತಿಯ ನಿಧಿಯ ಸೌಲಭ್ಯವನ್ನು ಪಡೆಯುವುದಲ್ಲದೆ ಪಿಂಚಣಿ ಮತ್ತು ವಿಮೆಯಂತಹ ಸಾಮಾಜಿಕ ಭದ್ರತೆಯ ಪ್ರಯೋಜನವನ್ನು ಸಹ ಪಡೆಯುತ್ತಾರೆ ಎಂದು ಮೋದಿ ಸರ್ಕಾರ ವಿಶ್ವಾಸ ವ್ಯಕ್ತಪಡಿಸಿದೆ. ಖಾಸಗಿ ನೌಕರರ ವೇತನ ಮತ್ತು ನಿವೃತ್ತಿಯ ನಿಧಿಯ ಮೇಲೆ ಇದರ ಪರಿಣಾಮ ಕೂಡ ಬೀರುತ್ತದೆ ಎಂದು ಹೇಳಲಾಗುತ್ತಿದೆ. ಪ್ರಸ್ತುತ ಇಪಿಎಫ್ ನಿಯಮಗಳ ಪ್ರಕಾರ ಪ್ರತಿ ತಿಂಗಳು ಕಂಪನಿ ಮತ್ತು ಉದ್ಯೋಗಿ ಇಬ್ಬರೂ ಉದ್ಯೋಗಿಯ ಸಂಬಳದ 12% ಕೊಡುಗೆಯನ್ನು ನೀಡುತ್ತಾರೆ. ಉದ್ಯೋಗಿಯ ಪೂರ್ಣ 12% ಕೊಡುಗೆ ಅವರ ಇಪಿಎಫ್ ಖಾತೆಗೆ ಹೋಗುತ್ತದೆ. ಆದರೂ ಕಂಪನಿಯು 12% ಕೊಡುಗೆಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. 3.67 ಇಪಿಎಫ್ಗೆ ಮತ್ತು 8.33 ಇಪಿಎಫ್ಗೆ ಅಂದ್ರೆ ಪಿಂಚಣಿಗೆ ಹೋಗುತ್ತದೆ. ಪ್ರಸ್ತುತ 15,000 ವೇತನ ಮಿತಿಯನ್ನು ಆಧರಿಸಿ ಪ್ರತಿ ತಿಂಗಳು ಒಟ್ಟು 1,800 ರೂಪಾಯಿಯನ್ನು ಠೇವಣಿ ಮಾಡಲಾಗುತ್ತದೆ. ಇದು ಕಂಪನಿ ಮತ್ತು ಉದ್ಯೋಗಿ ಇಬ್ಬರಿಂದಲೂ ತೆಗೆದುಕೊಂಡು ಠೇವಣಿ ಮಾಡಲಾಗುತ್ತದೆ. ಆದರೂ ಈ ಮಿತಿಯನ್ನು 25,000ಕ್ಕೆ ಹೆಚ್ಚಿಸಿದರೆ ಈ ಮೊತ್ತವು ತಿಂಗಳಿಗೆ 3,000 ರೂಪಾಯಿ ಹೆಚ್ಚಾಗುತ್ತದೆ. ಇದರರ್ಥ ಪ್ರತಿ ತಿಂಗಳು ಒಟ್ಟು 2,400 ರೂಪಾಯಿ ನಿಮ್ಮ ನಿವೃತ್ತಿ ನಿಧಿಗೆ ಜಮಾ ಮಾಡಲಾಗುತ್ತದೆ. ಇದು ಇಪಿಎಫ್ ಭವಿಷ್ಯ ನಿಧಿ ಸಂಸ್ಥೆಯಿಂದ ಪಿಎಫ್ಗೆ ಹೊಸ ಭದ್ರತಾ ಯೋಜನೆಯ ಬಗ್ಗೆ ಮಾಹಿತಿ. ಇಪಿಎಫ್ಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ
ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.